ಬೀಸ್ತಾ ಇದ್ದಿದ್ ಗಾಳಿ ನೋಡಿದ್ರೆ ನಾನಂತೂ ಆರೋಗ್ತಿನೇನೋ ಅನಿಸ್ತಿತ್ತು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ವ್ಲಾಗ್ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಮುಳ್ಳಯ್ಯನಗಿರಿಗೆ ಹೋಗಿ ಅಲ್ಲಿಂದ ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಂತೂ ಫಾಗು ಮತ್ತೆ ಗಾಳಿ ತುಂಬಾನೇ ಬರ್ತಾ ಇತ್ತು. ಹಾಗೆ ಗಾಳಿ ಯಾವ ರೇಂಜಿಗೆ ಬೀಸ್ತಿದೆ ಅಂತ ಸೌಂಡ್ ನೀವೇ ಕೇಳಿಸ್ಕೊಳ್ಳಿ. ನಾನಂತೂ ಗಾಳಿಲಿ ಆರೋಗ್ತೀನೇನೋ ಅನ್ನಿಸ್ತಿತ್ತು, ಅಷ್ಟು ಗಾಳಿ ಬೀಸ್ತಾ ಇತ್ತು. ಹಾಗೆ ನಮ್ಮ ಮನೆಯವ್ರು ಇಟ್ಕೊಂಡಿದ್ರು ನನ್ನನ್ನ. ನಾವು ಮುಳ್ಳಯ್ಯನಗಿರಿಗೆ ಹೋಗೋದ್ರೊಳಗಡೆ ಮಧ್ಯಾಹ್ನ ಆಗಿತ್ತು, ಅದ್ರಿಂದ ಫಾಗ್ ಇರಲ್ಲ ಅನ್ಕೊಂಡಿದ್ವಿ. ಆದ್ರೆ ಏನು ಕಾಣಿಸ್ತಿರ್ಲಿಲ್ಲ, ಅಷ್ಟು ಫಾಗ್ ತುಂಬಿಕೊಂಡಿತ್ತು. ನಮ್ಮ ಮನೆಯವರಂತೂ ವಿಡಿಯೋ ಮಾಡೋದಕ್ಕೆ ಆ ತರ ಬಾ ಈ ತರ ಬಾ ಅಂತ ಹೇಳ್ತಾನೆ ಇದ್ರು, ಆದ್ರೆ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ದೇವಸ್ಥಾನದೊಳಗಡೆ ದೇವ್ರು ಬಂದಿತ್ತು ಅನ್ಸುತ್ತೆ, ಜೋರಾಗಿ ಕೂಗಾಡ್ತಾ ಇತ್ತು. ಅದನ್ನ ನೋಡೇ ನನಗೆ ಭಯ ಆಗಿ ದೇವಸ್ಥಾನದೊಳಗಡೆ ಹೋಗ್ಲೇ ಇಲ್ಲ. ನಾನು ಆಲ್ರೆಡಿ ಕೆಳಗಡೆ ಹೋಗ್ತಾ ಇದ್ದೆ, ನಮ್ಮ ಮನೆಯವರು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದ್ರು. ಮೇಲ್ಗಡೆ ಎಲ್ಲ ನೋಡ್ಕೊಂಡು ಕೆಳಗಡೆ ಇಳ್ಕೊಂಡ್ಬಂದು ತುಂಬಾ ಹೊಟ್ಟೆ ಹಸ್ವಾಗಿತ್ತು ಅಂತ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡ್ವಿ. ತಿನ್ನೋ ಅಷ್ಟರಲ್ಲಿ ಜೀಪ್ ಎಲ್ಲ ಬಂದ್ ನಿಂತ್ಕೊಂಡಿದ್ದು, ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಹೊನ್ನಮ್ಮನ ಹತ್ರ ಹೋದ್ವಿ. ಅಲ್ಲೂ ಸಹ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಜೆರಿ ಫಾಲ್ಸ್ ಹೋಗೋಣ ಅಂತ ಹೊರಟ್ವಿ. ಅಲ್ಲೇ ಜೀಪ್ ಎಲ್ಲ ನಿಂತಿದ್ದು, ಪಕ್ಕದಲ್ಲೇ ಗಾಡಿ ಪಾರ್ಕ್ ಮಾಡಿ ಜೀಪ್ ಹತ್ಕೊಂಡು ಜೆರಿ ಫಾಲ್ಸ್ ಕಡೆ ಹೋದ್ವಿ. ಜೀಪ್ ಅಲ್ಲಿ ಬಂದು ಸ್ವಲ್ಪ ದೂರ ನೆಟ್ಕೊಂಡು ಹೋಗ್ಬೇಕಾಗಿತ್ತು. ತುಂಬಾ ಜನನೇ ಇದ್ದು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು, ಅದರಿಂದ ತುಂಬಾ ಜನ ಆಗಿದ್ರು. ಫಾಲ್ಸ್ ಅಲ್ಲಿ ನೀರೇನ್ ಜಾಸ್ತಿ ಬರ್ತಾ ಇರ್ಲಿಲ್ಲ, ಆದ್ರೂ ಸ್ವಲ್ಪ ಹತ್ರಕ್ಕೆ ಹೋದ್ರೆ ಗಾಳಿಗೆನೆ ನೀರೆಲ್ಲ ಆರ್ತಾ ಇತ್ತು. ಅಲ್ಲೂ ನಾವೇನ್ ಜಾಸ್ತಿ ಟೈಮ್ ಇರ್ಲಿಲ್ಲ, ಸ್ವಲ್ಪ ಟೈಮ್ ಆಟ ಆಡಿದ್ವಿ ಅಷ್ಟೇನೆ. ನಮ್ ಜೊತೆ ಇನ್ನೊಂದು ಕಪಲ್ ಬಂದಿದ್ರು, ಅವ್ರಿಗೆ ಟೈಮ್ ಆಗುತ್ತೆ ಅಂತ ಹೊರಟ್ಬಿಟ್ವಿ. ಅಲ್ಲಿಂದ ಗಾಡಿ ಎತ್ಕೊಂಡು ಹೊರಟ್ವಿ. ನಾವೇನ್ ದತ್ತಪೀಠಕ್ಕೆ ಹೋಗ್ಲಿಲ್ಲ, ನಮ್ಮ ಮನೆಯವರು ಹೋಗ್ ಬರೋಣ ಅಂದ್ರು. ನಾನೇ ಎಲ್ಲಾ ಹತ್ರನು ಒಂದೇ ತರ ವೆದರ್ ಇರುತ್ತೆ, ಹೋಗೋದೇನ್ ಬೇಡ ಅಂದೆ. ಬರ್ತಾ ಸಿರಿಮನೆ ರೆಸಾರ್ಟ್ ಹೋದ್ವಿ. ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿದಲ್ಲೇ ಹೋಗೋದಿಕ್ಕಾಗುತ್ತಾ? ಇಬ್ರು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟು. ಮಂಡೇ ಟ್ರಿಪ್ ಹೆಂಗಿತ್ತು ಪಬಚ್ಚಿ? ಚೆನ್ನಾಗಿತ್ತಾ? ಖುಷಿ ಆಯ್ತಾ ನಿಂಗೆ? ಯಾವಾಗ ಕರ್ಕೊಂಡು ಹೋಗ್ತೀಯ ತೋರಿಸ್ತಿದ್ದಲ್ಲ, ಖುಷಿ ಆಗ್ತಾನೆ. ಇನ್ನೊಂದು 2 ತಿಂಗಳು ಕರ್ಕೊಂಡು ಹೋಗಲ್ವಾ? ಯಾವ ಹಬ್ಬ ಮುಗಿದ್ಮೇಲೆ? ಇನ್ನೊಂದು ವರ್ಷ ಎಲ್ಲೂ ಕರ್ಕೊಂಡು ಹೋಗಲ್ಲ. ಚಿಕ್ಕಮಂಗ್ಳೂರಿಂದ ಅರಸೀಕೆರೆಗೆ ಬಂದ್ವಿ. ಅಷ್ಟರಲ್ಲಿ ಅಣ್ಣ ಬಂದಿದ್ರು. ಅಣ್ಣ ಮುಂಚೆನೆ ಕಾಲ್ ಮಾಡಿ ಹೇಳಿದ್ದು ನಾವು ಬರ್ತಾ ಇದೀವಿ ಅಂತ, ಅದರಿಂದ ಅಣ್ಣ ಬಂದ್ ವೇಟ್ ಮಾಡ್ತಾ ಇದ್ರು. ಅಣ್ಣನ್ ಮಾತಾಡಿಸ್ಕೊಂಡು ಅಲ್ಲೇ ಒಂದ್ ಕೋಲ್ಡ್ ಕಾಫಿ ಕುಡ್ಕೊಂಡು ನಮ್ ತಿಪ್ಟೂರ್ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರೀದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.